ಅವ್ರ ಹಿಂದಿ ನನಗ ತಿಳಿಬೇಕು, ಯಾಕಂದ್ರೆ ನಾನು ಕರೆಸಿದ್ದಲ್ಲ ಅವ್ರಿಗೆ. बहुत बहुत धन्यवाद पायंग जी, आपके जो प्रोनाउंसिएशन है, भाषा बहुत लोग समझ न सके लेकिन जरूर आपका भावना हम समझ सकते हैं. ಅವ್ರು ಹೇಳಿದ್ ನಾ ಹೇಳ ನಿಮಗ, ನಾ ಹೇಳಿದ್ರೆ ಬೈದ ಹೇಳ್ಬೇಕಾಗತ್ತೆ ನಿಮಗೆ. ಅವ್ರು ಏನ್ ಹೇಳ್ಯಾರಂದ್ರ, ಗಿಡ ಮರ ಐತಲ್ಲ, ಅದು ಮರ ಬರೇ ಮರ ಅಂತ ತಿಳ್ಕೊಬೇಡ್ರಿ, ಮರ ಭೂಮಿಗೆ ದೇವನಿತ್ತ ವರ ಅಂತ ತಿಳ್ಕೊಡ್ರಿ ಅಂತ ಹೇಳ್ಯಾರ ಅವ್ರು. ನಾವೆಲ್ಲರೂ ಕೂಡಿ ಇದನ್ನೇನ್ ಮಾಡಬೇಕು ಅಂದ್ರೆ ಕ್ಲೀನ್ ಇಂಡಿಯಾ, ಗ್ರೀನ್ ಇಂಡಿಯಾ, ಗ್ರೇಟ್ ಇಂಡಿಯಾ ಮಾಡಬೇಕಂತ ಹೇಳಿದ್ರು ಅವರು. ಅವ್ರ ಭಾಷಾ ತರ್ಜುಮೆ ಮಾಡೋದು ಬಹಳ ಕಷ್ಟ ಐತಿ. ಒಬ್ಬ ವ್ಯಕ್ತಿಯ ಭಾಷೆ ಅದನ್ನ ಭಾಷಾಂತರಿಸುವುದು ಕಷ್ಟ, ಅದರ ಭಾವಾಂತರ ಮಾಡಬಹುದು. ಅವರ ಭಾವನೆಗಳು ನಮಗೆ ಅರ್ಥ ಆಗ್ತವೆ, ಭಾವನೆಗಳು ತಿಳ್ಕೋಬೇಕು. ನೋಡಿ, ಎಲ್ಲೋ ಹಳ್ಳಿಯಲ್ಲಿ ಹುಟ್ಟಿದ ಅಕ್ಷರ ಜ್ಞಾನವಿಲ್ಲದ ಮನುಷ್ಯ 13,00,000 ಎಕರೆ, ಸುಮಾರು 1,400 ಎಕರೆ ಗಿಡ ಬೆಳೆಸಿದ್ದಾರೆ ಅವರು. ಸೊ ಅಂಥವ್ರು ಅಲ್ಲಿಂದ ಅಸ್ಸಾಮದಿಂದ ಇಲ್ಲಿಗೆ ಬಂದು ನಿಮಗೆ 2 ಸ್ಫೂರ್ತಿಯ ಮಾತುಗಳು ಹೇಳಿದ್ದಾರೆ, ಅವರಿಗೆ ಧನ್ಯವಾದ. ಇನ್ನೊಂದು, ಈ ಸಲ ಜಾತ್ರಾ ಅಭಿಯಾನದಲ್ಲಿ ನಾವು ವಾಕ್ ಮತ್ತು ಶ್ರವಣ ಈ ಕೃತಕ ಕೈ ಕಾಲು ಜೋಡಣೆ ಅಭಿಯಾನ ಮಾಡ್ತಾ ಇದ್ವಿ. ಅಂದ್ರೆ ಯಾರಿಗೂ ಆಕ್ಸಿಡೆಂಟ್ನಾಗೋ ಪೋಲಿಯೋ ಆಗೇನೋ ಬಹಳಷ್ಟು ಜನ ಬಡವರಿಗೆ ಕೈ ಮುರ್ಕೊಂಡಿರ್ತಾರ, ಕಾಲು ಹೋಗಿರ್ತಾವ. ಅಂಥವ್ರಿಗೆ ಎಷ್ಟು ಜನ ಇದ್ರು ಸಹಿತ ಅಲ್ಲೊಂದು ಕೌಂಟರ್ ಮಾಡಿದೆ ಕೆಳಗೆ ಬಾವಿ ಹತ್ರ. ನೀವು ನಿಮ್ಮ ಸಂಬಂಧಿಕರಿರಲಿ ಯಾರೇ ಇರಲಿ, ಅವರ ಹೆಸರುಗಳನ್ನು ನೋಂದಾಯಿಸಿದ್ರೆ ಅವರಿಗೆಲ್ಲ ಉಚಿತವಾಗಿ ಕೃತಕ ಕೈಕಾಲು ಜೋಡಣೆಯನ್ನು ಮಾಡುವ ವ್ಯವಸ್ಥೆಯನ್ನು ನಾವೆಲ್ಲ ಪ್ಲಾನ್ ಮಾಡ್ಕೊಂಡಿದೆ. ಅದು ಹೆಸರು ನೋಂದಾಯಿಸ್ರಿ. ಅದು ಒಟ್ಟ ರೂಢಿ ಬಿಟ್ಟೈತಿ. ಫ್ರೀ ಕೊಟ್ಟಾರಂದ್ರೆ ಚಪ್ಪಾಳಿ ಹೊಡಿತಾರ ಅವ್ರು, ಒಟ್ಟ ರೂಢಿ ಹಾಕಿಬಿಟ್ಟಾರ ಎಲ್ಲರೂ ಅವ್ರಿಗೆ. ಇಲ್ಲ, ಅದು ಬೇರೆ ನಂಬುದು ಬೇರೆ. ಅವ್ರು ಹೆಂಗ್ ಕೊಡ್ತಾರೋ ಗೊತ್ತಿಲ್ಲ. ನಾವಂತೂ ಹೃದಯದಿಂದ ನಮ್ಮ ಗವಿಸಿದ್ದಪ್ಪಜ್ಜನ ಮಕ್ಕಳಿಗೆ ಮುಟ್ಟಬೇಕಂತ ಮಾಡೋದು ನಮ್ದಷ್ಟೆ. ಉಳಿದವರು ಫ್ರೀ ಬಗ್ಗೆ ನಾ ಮಾತಾಡಲ್ಲ. ಆಮೇಲೆ ಯಾರು ಶಾಲೆಯ ಮಕ್ಕಳದಾರ, ಶಾಲೆಯ ಮಕ್ಕಳಿಗೆ ಅವರಿಗೆ ಉಚಿತವಾಗಿ ಓದಲಿಕ್ಕೆ ತೊಂದರೆ ಆಗ್ತದೆ, ಅವ್ರಿಗೆ ಕಿವಿ ಕೇಳದೆ ಇದ್ರೆ ಅಂಥ ಮಕ್ಕಳಿಗೆ ಉಚಿತವಾಗಿ ಶ್ರವಣ ಸಾಧನಗಳನ್ನು ಕೊಡ್ತಾರೆ. ಅದಕ್ಕೆ ಅವ್ರ ಹೆಸರು ಇದ್ರೆ ಅಲ್ಲಿ ನೋಂದಾಯಿಸ್ಬೇಕು. ಅವ್ರಿಗೆ ಆಮೇಲೆ ಸ್ಕ್ರೀನಿಂಗ್ ಮಾಡಿ ಎಲ್ಲ ಕೊಡ್ತಾರೆ. ಭಾಳ ಜನ ಕೇಳಿದ್ರೆ ನಮಗೆ ದೊಡ್ಡವರಿಗೆ ಯಾಕೆ ಕೊಟ್ಟಿಲ್ರಿ ಅಂತ ಕೇಳಿದ್ರಿ ಕೆಲವು ಮಂದಿ. ಇವು ಮುದುಕರು ಮುದುಕಿಯರಿಗೆ ಹೋಗಿ ಮತ್ತೆ ಮೊದಲ ಕಿವಿ ಕೇಳೋದಿಲ್ಲ, ಮತ್ತೆ ಹೋಗಿ ನಾವು ಒಂದು ಇದು ಕೊಡಬೇಕು. ಅವು ಮಕ್ಕಳು ಸ್ವಸ್ಥರು ಬೈದಿದ್ದು ಮತ್ತೆ ಕೇಳಬೇಕು, ಅವು ಜಗಳ ಆಡಬೇಕು, ಅವು ತೊಗೊಂಡು ಮಠಕ್ಕೆ ಬರಬೇಕು, ಮತ್ತು ನನ್ನ ಕೆಲಸ ಬಿಟ್ಟು ಜಗಳ ಬಗೆಹರಿಸ್ಬೇಕು. ಅದಕ್ಕೆ ಅವ್ರಿಗೆ ಬೇಡ ಬೇಡ ಸುಮ್ಮ ಆರಾಮಿರ್ರಿ ಅಂತ ಹೇಳಿದ್ ನಾನು ಅವ್ರಿಗೆ. ಅದಕ್ಕೆ ವಿಶೇಷವಾಗಿ ಮಕ್ಕಳ ಸಲುವಾಗಿ ಮಾಡಿದೆ. ಅಂಥ ಮಕ್ಕಳು ಯಾರಾದರೂ ಇದ್ರೆ ಅವರ ಮಕ್ಕಳ ಕಲಿಕೆಗೆ ತೊಂದರೆ ಆಗುವಂತಹ ಉದ್ದೇಶದಿಂದ ಆ ಮಕ್ಕಳಿಗೂ ಸಹಿತ ಉಚಿತವಾಗಿ ಶ್ರವಣ ಸಾಧನಗಳನ್ನು ಕೊಡಲಾಗ್ತದೆ. ಅವರ ಹೆಸರನ್ನ ಅಲ್ಲಿ ನೋಂದಾಯಿಸಿರೋದನ್ನು. ಧನ್ಯವಾದಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.